ಈಗಿನ ತರಗತಿಯಲ್ಲಿ ನಿಮಗೆ ಕಬಡ್ಡಿ ಆಟದ ಇತಿಹಾಸ ಮತ್ತು ಅಂಕಣವನ್ನು ಯಾವ ರೀತಿಯಾಗಿ ರಚನೆ ಮಾಡಬೇಕು ಅದರ ಬಗ್ಗೆ ತಿಳಿಸಿಕೊಟ್ಟಿದ್ದೆ. ರಚನೆ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯ ಅಳತೆಯನ್ನು ಹೊಂದಿರುತ್ತೆ, ಆ ಅಳತೆಯ ಅನುಗುಣವಾಗಿ ಅಂಕಣವನ್ನು ರಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ಟಿದ್ದೆ. ಅದೇ ರೀತಿಯಾಗಿ ಈಗಿನ ತರಗತಿಯಲ್ಲಿ ನಿಮಗೆ ಕಬಡ್ಡಿ ಆಟದ ಕೌಶಲ್ಯಗಳ ಬಗ್ಗೆ ತಿಳಿಸಿಕೊಡ್ತೇನೆ. ಕೌಶಲ್ಯ ಸ್ಕಿಲ್ಸ್. ಕಬಡ್ಡಿ ಆಟದ ಸಂದರ್ಭದಲ್ಲಿ ಕೆಲವೊಂದು ಕೌಶಲ್ಯಗಳಿರ್ತವೆ. ಆ ಕೌಶಲ್ಯಗಳನ್ನ ಉಪಯೋಗಿಸಿ ನಾವು ಆಟವನ್ನ ಆಡ್ತೀವಿ. ಅಂದ್ರೆ ಹಿಡಿಯುವಂತ ಸಂದರ್ಭದಲ್ಲಿ ಆಗಿ ಅಥವಾ ಮುಟ್ಟುವಂತ ಸಂದರ್ಭದಲ್ಲಿ ಸಹ ಕೆಲವೊಂದು ಕೌಶಲ್ಯಗಳನ್ನು ಉಪಯೋಗಿಸಿ ನಾವು ಆಟವನ್ನ ಆಡ್ತೀವಿ. ಆ ಕೌಶಲ್ಯಗಳನ್ನ ನಾವು ಈಗ ಮೊದಲಿಗೆ ಒಂದೊಂದಾಗಿ ತಿಳ್ಕೊಂತವನ. ಅದರಲ್ಲಿ ಎರಡು ರೀತಿಯ ಕೌಶಲ್ಯಗಳನ್ನು ನೋಡ್ತೀವಿ. ಆ ಎರಡು ರೀತಿಯ ಕೌಶಲ್ಯಗಳು ಅಂದ್ರೆ ರೈಡರ್ ಮತ್ತು ಆಂಟಿ ರೈಡರ್. ಅಂದ್ರೆ ಆಕ್ರಮಣಕಾರಿ ಮತ್ತು ಇನ್ನೊಂದು ರಕ್ಷಣಾತ್ಮಕ. ರೈಡರ್ ಅಂದ್ರೆ ಆಕ್ರಮಣಕಾರಿ ಆಡುವಂತದ್ದು. ಅದೇ ರೀತಿಯಾಗಿ ಆಂಟಿ ರೈಡರ್ ಅಂದ್ರೆ ರಕ್ಷಣಾತ್ಮಕ ಆಡುವಂತದ್ದು. ಅಂದ್ರೆ ಮುಟ್ಟುವಂತ ಕೌಶಲ್ಯ ಮತ್ತು ಹಿಡಿಯುವಂತ ಕೌಶಲ್ಯ. ರೈಡರ್ ಅಂದ್ರೆ ಹೋಗಿ ಎದುರಾಳಿ ಅಂಕಣಕ್ಕೆ ಹೋಗಿ ಇರ್ತಕ್ಕಂಥ ಆಟಗಾರನ 7 ಜನ ಆಟಗಾರನ ಅದರಲ್ಲಿ ಯಾರು ಸಿಗ್ತಾರ ಅವ್ರನ್ನ ಮುಟ್ಟಿ ವಾಪಸ್ಸು ತನ್ನ ಅಂಕಣಕ್ಕೆ ಬರುವಂತ ಕೌಶಲ್ಯವಾದರೆ, ಅದೇ ರೀತಿಯಾಗಿ ಮುಟ್ಟುವಂತ ಆಟಗಾರನ ಅದೇ ಏನು ಹಿಡಿಯುವಂತದ್ದು ಅಂದ್ರೆ ಅಲ್ಲಿರ್ತಕ್ಕಂಥ 7 ಜನ ಆಟಗಾರರು ಸೇರಿ ಆ ಆಟಗಾರನ ತನ್ನ ಅಂಕಣಕ್ಕೆ ವಾಪಸ್ ಹೋಗದ ಹಾಗೆ ಅದೇ ಅಂಕಣದಲ್ಲಿ ಅವನನ್ನ ಹಿಡಿಯುವಂತ ಕೌಶಲ್ಯ. ಈ ರೀತಿಯ ಕೌಶಲ್ಯಗಳನ್ನ ನಾವು ಕಬಡ್ಡಿ ಆಟದಲ್ಲಿ ಕಾಣಬಹುದಾಗಿದೆ. ಅಂದ್ರೆ ರಕ್ಷಣಾತ್ಮಕ ಕೌಶಲ್ಯ, ರೈಡರ್. ಇಂಗ್ಲಿಷ್ ಅಲ್ಲಿ ರೈಡರ್ ಅಂತಾರೆ, ಕನ್ನಡದಲ್ಲಿ ರಕ್ಷಣಾತ್ಮಕ ಆಟಗಾರ. ಅದೇ ರೀತಿಯಾಗಿ ಎರಡನೇದು ಆಂಟಿ ರೈಡರ್ ಅಂತಾರೆ. ಅದೇ ರೀತಿಯಾಗಿ ಆಕ್ರಮಣಕಾರಿ ಕೌಶಲ್ಯ ಅಂದ್ರೆ ರೈಡರ್. ಹಿಡಿಯುವ ಅಥವಾ ಹಿಡಿಯುವ ಕೌಶಲ್ಯ ಅಥವಾ ಮತ್ತೇನಿತ್ತು ಎರಡನೇದು ಆಕ್ರಮಣಕಾರಿ ಮುಟ್ಟುವ ಕೌಶಲ್ಯ. ರಕ್ಷಣಾತ್ಮಕ ಕೌಶಲ್ಯ ಮತ್ತು ಆಕ್ರಮಣಕಾರಿ ಕೌಶಲ್ಯ ಅಂದ್ರೆ ಆಂಟಿ ರೈಡರ್, ರೈಡರ್ ಅಥವಾ ಹಿಡಿಯುವ ಕೌಶಲ್ಯ ಅಥವಾ ಮುಟ್ಟುವ ಕೌಶಲ್ಯ. ಈ ರೀತಿಯ ಕೌಶಲ್ಯವನ್ನ ಕಬಡ್ಡಿ ಆಟದಲ್ಲಿ ನಾವು ಕಾಣಬಹುದಾಗಿದೆ. ಇದರಲ್ಲಿಯೂ ಸಹ ರಕ್ಷಣಾತ್ಮಕ ಕೌಶಲ್ಯಗಳು ಸಹ ಅದರಲ್ಲಿ ಕೆಲವೊಂದು ಕೌಶಲ್ಯಗಳನ್ನ ನೋಡುವ. ಅಂದ್ರೆ ಸಬ್ ಅದರಲ್ಲಿ ಕೆಲವೊಂದು ಹಿಡಿಯುವಂತ ಸಂದರ್ಭದಲ್ಲಿ ಕೆಲವೊಂದು ಕೌಶಲ್ಯಗಳನ್ನ ನೋಡ್ಕೊಂತ ಹೋಗ್ಬೋದು. ಅದೇ ರೀತಿಯಾಗಿ ಆಕ್ರಮಣಕಾರಿ ಕೌಶಲ್ಯ ಸಹ ಅಲ್ಲಿ ಕೌಶಲ್ಯ ಸಹ ಕೆಲವೊಂದು ಮುಟ್ಟುವಂತ ಕೌಶಲ್ಯಗಳನ್ನ ನಾವು ನೋಡ್ಕೊಂತ ಹೋಗ್ಬೋದು. ಅದರಲ್ಲಿ ಮೊದಲಿಗೆ ನಾವು ಈಗ ಆಕ್ರಮಣಕಾರಿ ಅಥವಾ ರಕ್ಷಣಾತ್ಮಕ ಕೌಶಲ್ಯಗಳಲ್ಲಿ ಮೊದಲಿಗೆ ರಕ್ಷಣಾತ್ಮಕ ಕೌಶಲ್ಯಗಳ ಬಗ್ಗೆ ನೋಡ್ಕೊಂತ ಹೋಗೋಣ. ರಕ್ಷಣಾತ್ಮಕ ಕೌಶಲ್ಯಗಳಲ್ಲಿ ಕೆಲವೊಂದು ಕೌಶಲ್ಯಗಳನ್ನು ನಾವು ನೋಡಬಹುದಾಗಿದೆ. ಅವು ಯಾವಪ್ಪ ಅಂತಂದ್ರೆ ಪಾದದ ಹಿಡಿತ ಅಂದ್ರೆ ಟೋ ಕ್ಯಾಚ್. ಪಾದದ ಹಿಡಿತ. ಅದೇ ರೀತಿಯಾಗಿ ಕೊಡೆಯ ಹಿಡಿತ, ಟೈ ಕ್ಯಾಚ್. ಇಂಗ್ಲಿಷ್ ಅಲ್ಲಿ ಟೈ ಕ್ಯಾಚ್ ಅಂತಾರೆ. ಇದನ್ನ ಟೋ ಕ್ಯಾಚ್ ಅಂತಾರೆ. ಪಾದದ ಹಿಡಿತ ಅನ್ನೋದನ್ನ ಇಂಗ್ಲಿಷ್ ಅಲ್ಲಿ ಟೋ ಕ್ಯಾಚ್ ಅಂತಾರೆ. ಅದೇ ರೀತಿಯಾಗಿ ತೊಡೆ ಹಿಡಿತ ಅಂದ್ರೆ ಟೈ ಕ್ಯಾಚ್ ಅಂತಾರೆ. ಅದೇ ರೀತಿಯಾಗಿ ಮೂರನೇದಾಗಿ ಸೊಂಟದ ಹಿಡಿತ, ಹಿಪ್ ಅಥವಾ ಟ್ರಂಕ್ ಅಂತಾರೆ. ಇಂಗ್ಲಿಷ್ ಅಲ್ಲಿ ಹಿಪ್ ಅಥವಾ ಟ್ರಂಕ್ ಹಿಡಿತ ಕ್ಯಾಚ್ ಅಂತಾರೆ. ಅದೇ ರೀತಿಯಾಗಿ ನಾಲ್ಕನೇದಲ್ಲಿ ಬ್ಲಾಕ್ ಅಂದ್ರೆ
ತಡೆಗಟ್ಟುವುದು ಅಥವಾ ನಿರ್ಬಂಧಿಸುವುದು. ಐದನೇದಾಗಿ ಡ್ಯಾಶ್ ಅಂದ್ರೆ ಹೊರ ತಳ್ಳುವುದು ಅಥವಾ ದಬ್ಬುವುದು, ತಳ್ಳುವುದು, ಹೊರ ಭಾಗದಲ್ಲಿ ತಳ್ಳುವುದು ಅಥವಾ ದಬ್ಬುವುದು. ಅದೇ ರೀತಿಯಾಗಿ ಚೈನ್ ಟ್ಯಾಕಲ್, ಕೊಂಡಿ ಹಿಡಿತ, ಕನ್ನಡದಲ್ಲಿ ಕೊಂಡಿ ಹಿಡಿತ ಅಂದ್ರೆ ಇಂಗ್ಲಿಷಲ್ಲಿ ಚೈನ್ ಟ್ಯಾಕಲ್, ಕನ್ನಡದಲ್ಲಿ ಕೊಂಡಿ ಹಿಡಿತ ಅಂದ್ರೆ ಎರಡೂ ಕೈಗಳನ್ನ ಇರ್ತಕ್ಕಂಥ ಆಟಗಾರರು ಎರಡೂ ಕೈಗಳನ್ನ ಹಿಡಿಯುವುದರ ಮುಖಾಂತರ ಹಿಡಿಯುವಂತ ಕೌಶಲ್ಯ. ಅಂದ್ರೆ ಇವಿಷ್ಟು ರಕ್ಷಣಾತ್ಮಕ ಕೌಶಲ್ಯದಲ್ಲಿ ಬರ್ತಕ್ಕಂತಹ ಕೌಶಲ್ಯಗಳು. ಅದರಲ್ಲಿ ಸಬ್ ಕೌಶಲ್ಯಗಳು ಯಾವ ಅಂತಂದ್ರೆ ಪಾದದ ಹಿಡಿತ ಅಂದ್ರೆ ಟೋ ಟಚ್, ಅಂದ್ರೆ ಏನು ಆಕ್ರಮಣಕಾರಿಯಾಗಿ ಬರ್ತಕ್ಕಂಥ ರೈಡರ್ ಬರ್ತಕ್ಕಂಥ ಸಂದರ್ಭದಲ್ಲಿ ಅವನನ್ನ ಹಿಡಿಯುವಂತ ಸಂದರ್ಭದಲ್ಲಿ ಅವನ ಪಾದವನ್ನ ಹಿಡಿಯುವುದರ ಮುಖಾಂತರ ಎರಡೂ ಕೈಗಳಲ್ಲಿ ಅವನ ಪಾದವನ್ನ ಹೋಲ್ಡ್ ಮಾಡುವುದರ ಮುಖಾಂತರ, ಇಲ್ಲಿಗೆ ಪಾದ ಹಿಡಿಯುವುದರ ಮುಖಾಂತರ ಅವನನ್ನ ತಡೆಗಟ್ಟಿ ತನ್ನ ಅಂಕಣದಲ್ಲೇ ಉಳಿಯುವ ಹಾಗೆ, ಅವನ ಅಂಕಣಕ್ಕೆ ಹೋಗದ ಹಾಗೆ ಅವನನ್ನ ಹಿಡಿದು ತನ್ನ ತಂಡಕ್ಕೆ ಏನು ಅಂಕವನ್ನ ದೊರೆಯುವ ಹಾಗೆ ಹಿಡಿಯುವಂತ ಕೌಶಲ್ಯ. ಅಂದ್ರೆ ಪಾದವನ್ನ ಎದುರಾಳಿ ಅಂಕಣಕ್ಕೆ ಬಂದಂತ ಸಂದರ್ಭದಲ್ಲಿ ಏನು ಆಕ್ರಮಣಕಾರಿಯಾಗಿ ಬರ್ತಕ್ಕಂಥ ಆಟಗಾರನನ್ನ ಏನು ರಕ್ಷಣಾತ್ಮಕವಾಗಿ ಆಡುವಂತಹ ಸಂದರ್ಭದಲ್ಲಿ, ಅಂದ್ರೆ ಏನು ಒಂದು ತಂಡದಲ್ಲಿ 7 ಆಟಗಾರರು ಇರ್ತಾರ, ಅವರು ಆ ಸಂದರ್ಭದಲ್ಲಿ ಅವರೆಲ್ಲರೂ ಸೇರಿಕೊಂಡು ಅದರಲ್ಲಿ ಒಬ್ಬ ಆಟಗಾರ ಅವನ ಏನು ಆಕ್ರಮಣಕಾರಿಯಾಗಿ ಬಂದಿರ್ತಕ್ಕಂಥ ರೈಡರ್ ಬಂದಿರ್ತಕ್ಕಂಥವನ್ನ ಹಿಡಿಯುವಂತ ಸಂದರ್ಭದಲ್ಲಿ ಅವನ ಪಾದವನ್ನ ಎರಡೂ ಕೈಗಳಲ್ಲಿ ಈ ರೀತಿಯಾಗಿ ಲಾಕ್ ಹಿಡಿಯುವುದರ ಮುಖಾಂತರ ಅವನನ್ನ ಹಿಡಿದು ತನ್ನ ಅಂಕಣದಲ್ಲಿ ಅವನನ್ನ ಉಳಿಸಿಕೊಳ್ಳುವ ಹಾಗೆ, ಅವನ ಅಂಕಣಕ್ಕೆ ಹೋಗದ ಹಾಗೆ ಹಿಡಿಯುವಂತ ಕೌಶಲ್ಯ. ಇದನ್ನ ಪಾದದ ಹಿಡಿತ ಅಥವಾ ಟೋ ಕ್ಯಾಚ್ ಅಂತಾರೆ. ಗೊತ್ತಾಯ್ತಾ? ಒಂದು ಆದ್ರೆ ಇನ್ನೊಂದೇದು ತೊಡೆ ಹಿಡಿತ. ಏನು ಆಕ್ರಮಣಕಾರಿಯಾಗಿ ಬರ್ತಕ್ಕಂಥ ಆಟಗಾರ ಅಂದ್ರೆ ರೈಡರ್ ಬಂದಂತ ಸಂದರ್ಭದಲ್ಲಿ ಅವನನ್ನ ಹಿಡಿಯುವಂತ ಸಂದರ್ಭದಲ್ಲಿ ಅವನ ತೊಡೆಯ ಭಾಗವನ್ನ ಎರಡೂ ಕೈಗಳಲ್ಲಿ ಹಿಡಿಯುವುದರ ಮುಖಾಂತರ ಅಥವಾ ಹೋಲ್ಡ್ ಮಾಡುವುದರ ಮುಖಾಂತರ ಬಿಗಿಯಾಗಿ ಹಿಡಿತವನ್ನು ಹೊಂದುವುದರ ಮುಖಾಂತರ ಅವನನ್ನ ಅಂತಿಮವಾಗಿ ಅಂದ್ರೆ ಮಧ್ಯದ ಗೆರೆಗೆ ಮುಟ್ಟದ ಹಾಗೆ ತನ್ನ ಅಂಕಣದಲ್ಲೇ ಉಳಿಯುವ ಹಾಗೆ ಹಿಡಿಯುವಂತ ಕೌಶಲ್ಯ. ಇದನ್ನ ತೊಡೆ ಹಿಡಿತ ಅಂತಾರೆ ಅಥವಾ ಇಲ್ಲಾಂದ್ರೆ ಟೈ ಕ್ಯಾಚ್ ಅಂತಾರೆ. ಇಂಗ್ಲಿಷ್ ಅಲ್ಲಿ ಟೈ ಕ್ಯಾಚ್ ಅಂತಾರೆ, ಕನ್ನಡದಲ್ಲಿ ತೊಡೆ ಹಿಡಿತ ಅಂತಾರೆ. ಅದೇ ರೀತಿಯಾಗಿ ಮೂರನೇದಾಗಿ ಸೊಂಟದ ಹಿಡಿತ. ಬರ್ತದ ಸಂದರ್ಭದಲ್ಲಿ ಎರಡೂ ಕೈಗಳನ್ನ ಹೋಲ್ಡ್ ಮಾಡುವುದರ ಮುಖಾಂತರ ಅವನ ಸೊಂಟ ಅಥವಾ ಟ್ರಂಕ್ ಅನ್ನ ಲಾಕ್ ಮಾಡುವುದರ ಮುಖಾಂತರ ಈ ರೀತಿಯಾಗಿ ಹಿಡಿಯದೆ ಹಿಡಿಯುವಂತ ಸಂದರ್ಭದಲ್ಲಿ ಕೆಲವೊಂದು ಕೌಶಲ್ಯಗಳನ್ನು ನೋಡ್ತೀವಿ. ಅಂದ್ರೆ ಈ ರೀತಿಯಾಗಿ ಹಿಡಿತೀವಿ ಅಂದ್ರೆ ಇಲ್ಲಿ ಹಿಡಿದಾಗ ಲಾಕ್ ಆಗೋದಿಲ್ಲ, ಹೋಗ್ತಾನೆ ಲಾಕ್ ಆಗುತ್ತೆ. ಅದೇ ರೀತಿಯಾಗಿ ಒಂದು ಸಂದರ್ಭದಲ್ಲಿ ಎರಡೂ ಕೈಗಳನ್ನ ಲಾಕ್ ಮಾಡುವುದರ ಮುಖಾಂತರ ಅವನ ಸೊಂಟವನ್ನ ಅಂದ್ರೆ ಸ್ಟಾಪ್ ಮಾಡುವ ಹಾಗೆ ಮುಂದಕ್ಕೆ ಚಲನೆ ಮಾಡದ ರೀತಿಯಲ್ಲಿ ಹೋಲ್ಡ್ ಮಾಡಿ ಅವನನ್ನ ಅಲ್ಲೇ ಹಿಡಿಯುವುದು. ಒಬ್ಬ ಆಟಗಾರನಾಗೂ ಸಹ ಹಿಡಿಬಹುದು ಅಥವಾ ಎರಡು ಆಟಗಾರರು ಸಹ ಚೈನ್ ಮುಖಾಂತರ ಬಂದು ಅಥವಾ ಚೈನ್ ಇಲ್ಲದೆ ಬಂದು ಸಹ ಅವನನ್ನ ಹಿಡಿಯುವಂತ ಕೌಶಲ್ಯ ಆಗುತ್ತೆ. ಅಂದ್ರೆ ಇಬ್ಬರು ಆಟಗಾರ ಬಂದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅವನ ಕೈ ಮತ್ತು ಇನ್ನೊಬ್ಬನ ಕೈಯನ್ನ ಎರಡೂ ಆಟಗಾರ ಕೈಗಳನ್ನ ಜಾಯಿಂಟ್ ಮಾಡುವುದರ ಮುಖಾಂತರ ಅವನ ಸೊಂಟವನ್ನ ಲಾಕ್ ಮಾಡುವುದರ ಮುಖಾಂತರ ಅವನನ್ನ ತಡೆ ಹಿಡಿಯುವುದು. ಗೊತ್ತಾಯ್ತಾ? ಇದನ್ನ ಸೊಂಟದ ಹಿಡಿತ ಅಥವಾ ಟ್ರಂಕ್ ಕ್ಯಾಚ್ ಅಂತಾರೆ. ಹಿಡಿತ ಅರ್ಥ ಆಯ್ತಾ? ಗೊತ್ತಾಯ್ತು ಹೇಗೆ ಯಾವ ರೀತಿ ಅಂತಂದ್ರೆ ಎರಡೂ ಕೈಗಳನ್ನ ಲಾಕ್ ಮಾಡುವುದರ ಮುಖಾಂತರ ಅವನನ್ನ ಸೊಂಟದನ್ನ ಹಿಡಿಯುವುದರ ಮುಖಾಂತರ ಮುಂದಕ್ಕೆ ಚಲನೆ ಮಾಡುವ ರೀತಿಯಾಗಿ ಅವನನ್ನ ಹಿಂದಕ್ಕೆ ತಳ್ಳುವ ರೀತಿಯಲ್ಲಿ ಅವನನ್ನ ಅಥವಾ ಮುಂದಕ್ಕೆ ಭಾಗದ ರೀತಿಯಲ್ಲಿ ಮುಂದಕ್ಕೆ ಹೋಗದ ರೀತಿಯಲ್ಲಿ ಹಿಡಿಯುವಂತದ್ದು. ಅದೇ ರೀತಿಯಾಗಿ ಎರಡು ಆಟಗಾರರು ಸೇರಿ ಹಿಂಬದಿ ಮತ್ತು ಮುಂಬದಿಯನ್ನ ಲಾಕ್ ಮಾಡುವುದರ ಮುಖಾಂತರ ಅವನನ್ನ ಹಿಡಿಯುವಂತ ಕೌಶಲ್ಯವನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಅದರಲ್ಲಿ ಸೊಂಟದ ಹಿಡಿತದಲ್ಲಿ, ಆದರೆ ತೊಡೆ ಹಿಡಿತ ಮತ್ತು ಪಾದದ ಹಿಡಿತದಲ್ಲಿ ಒಬ್ಬನೇ ಆಟಗಾರ ಹಿಡಿಯುವಂತಹದ್ದು. ಇದರಲ್ಲಿ ಎರಡು ಆಟಗಾರರು ಬಂದು ಬೇಕಾಗುತ್ತಾ ಅವನು ಹಿಡಿದುಕೊಟ್ಟಾಗ ನಂತರ ಇನ್ನುಳಿದ ಆಟಗಾರರು ಬಂದು ಅವನ ಸಹಾಯಕ ಬರ್ತಾರೆ. ಯಾವ್ದ್ರಲ್ಲಿ ಟೋ ಟಚ್ ಅಥವಾ ಟೋ ಕ್ಯಾಚ್ ಅಥವಾ ತೊಡೆ ಹಿಡಿತದಲ್ಲಿ ಕೈ ಕ್ಯಾಚ್ ಅಲ್ಲಿ ಅವನು ಒಂದ್ ಸ್ವಲ್ಪ ಇನ್ನೊಬ್ಬ ಒಬ್ಬ ಆಟಗಾರ ಹಿಡಿದಂತ ಸಂದರ್ಭದಲ್ಲಿ ಇನ್ನುಳಿದಕ್ಕಂತ ಸಹ ಆಟಗಾರರು ಬಂದು ಅವನಿಗೆ ಹೆಲ್ಪ್ ಮಾಡುತ್ತಾರೆ.
ಅದೇ ರೀತಿಯಾಗಿ ತೊಡೆ ಹಿಡಿತದಲ್ಲೂ ಸಹ ಒಬ್ಬ ಆಟಗಾರ ಅಥವಾ ಎರಡು ಆಟಗಾರರು ಲಾಕ್ ಮಾಡೋದ್ರ ಮುಖ ಹಿಂಬದಿ ಮತ್ತು ಮುಂಬದಿಯಲ್ಲಿ ಎರಡೂ ಕೈಗಳನ್ನ ಲಾಕ್ ಮಾಡೋದ್ರ ಮುಖಾಂತರ ಅವನನ್ನ ತಡೆ ಹಿಡಿಯುವಂತ ಕೌಶಲ್ಯವನ್ನು ಕಾಣಬಹುದು. ಅದೇ ರೀತಿಯಾಗಿ ಬ್ಲಾಕ್ ಅಂದ್ರೆ ಏನ್ ಆಕ್ರಮಣಕಾರಿಯಾಗಿ ಬರ್ತಕ್ಕಂಥ ಆಟಗಾರ ಅವನು ತನ್ನ ಕಲಿತಕ್ಕಂಥ ಎದುರಾಳಿ ಆಟಗಾರರ ಮುಟ್ಟಿ ತನ್ನ ಅಂಗಳಕ್ಕೆ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಅದೇ ಅಂಗಳದಲ್ಲಿರ್ತಕ್ಕಂಥ ಹಿಂದುಳಿದ ಆಟಗಾರ ಬಂದು ಅವನ ಮುಂಭಾಗಕ್ಕೆ ಬರುವುದರ ಮುಖಾಂತರ ಏನು ಆಕ್ರಮಣಕಾರಿಯಾಗಿ ಬರ್ತಾರಲ್ಲ ಅವನನ್ನ ಮಧ್ಯದ ಗೆರೆ ಮುಟ್ಟದ ಹಾಗೆ ಎದುರುಗಡೆ ಬಂದು ಅಂದ್ರೆ ಆಪೋಸಿಟ್ ಆಗಿ ಬಂದು ಅವನನ್ನ ಹಿಡಿಯುವುದರ ಮುಖಾಂತರ ಅಂದ್ರೆ ಬ್ಲಾಕ್ ಮಾಡುವುದರ ಮುಖಾಂತರ ಈ ಒಂದು ಕೌಶಲ್ಯ ಇವನು ಆಕ್ರಮಣಕಾರಿ ಆಟಗಾರ. ಇವನು ಏನ್ ಮಾಡ್ತಾನೆ, ರೈಡರ್ ಆಗಿ ಬಂದಿದ್ದಾರೆ. ಅವನು ಬಂದಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ ಈ ರೀತಿಯಾಗಿ ಬಂದಂತ ಸಂದರ್ಭದಲ್ಲಿ ಅವನ ಆಪೋನೆಂಟ್ ಆಗಿ ಬಂದು ಈ ರೀತಿ ಬಂದಿದ್ದಾನೆ ಅವನನ್ನ ಈ ರೀತಿಯಾಗಿ ಬ್ಲಾಕ್ ಮಾಡುವ ಮುಖಾಂತರ ಹಿಡಿಯುವುದು ಕೌಶಲ್ಯವನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಇದನ್ನ ಬ್ಲಾಕ್ ಕೌಶಲ್ಯ ಅಂತಂದ್ರೆ ಬಿಗಿಯಾಗಿ ಎರಡೂ ಕೈಗಳನ್ನ ಹೋಲ್ಡ್ ಮಾಡುವ ಮುಖಾಂತರ ನಾವು ಇಲ್ಲಿ ಅವನ್ನ ಹಿಡಿಯುವಂತ ಕೌಶಲ್ಯವನ್ನ ಅದರಲ್ಲಿ ಬ್ಲಾಕಿಂಗ್ ಕೌಶಲ್ಯದಲ್ಲಿ ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಇನ್ನೊಂದು ಕೌಶಲ್ಯ ಅಂತಂದ್ರೆ ಡ್ಯಾಶ್ ಕೌಶಲ್ಯ. ಇದನ್ನ ಡ್ಯಾಶ್ ಅಂದ್ರೆ ತಳ್ಳುವಂತಹದ್ದು. ಅಂದ್ರೆ ಹಿಡಿಯುವಂತಹ ಸಂದರ್ಭದಲ್ಲಿ ಒಬ್ಬ ಆಟಗಾರ ಆಗಿರ್ಬೋದು ಅಥವಾ 2 ಜನ ಆಟಗಾರ ಆಗಿರ್ಬೋದು ಅಥವಾ 3 ಜನ ಆಟಗಾರರು ಲಾಬಿಯನ್ನ ಉಪಯೋಗಿಸುವ ಮುಖಾಂತರ ಅಂಕಣದಿಂದ ಹೊರಭಾಗಕ್ಕೆ ತಳ್ಳುವ ಹಾಗೆ, ಅಂದ್ರೆ ಅದು ಮಧ್ಯದ ಗೆರೆಯನ್ನು ಮುಟ್ಟುವಂತಹ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅವನನ್ನು ಮುಟ್ಟದ ಹಾಗೆ ಪೂರ್ಣ ಪ್ರಮಾಣದಲ್ಲಿ ಲಾಬಿಯನ್ನ ಟಚ್ ಮಾಡಿ ಉಪಯೋಗಿಸಿಕೊಳ್ಳುವ ಮುಖಾಂತರ ಅಂಕಣದಿಂದ ಹೊರಭಾಗಕ್ಕೆ ತಳ್ಳುವಂತ ಕೌಶಲ್ಯವನ್ನ ಡ್ಯಾಶ್ ಕೌಶಲ್ಯ ಅಂತ ಅಂತೀವಿ. ಅಂದ್ರೆ ಇದರಲ್ಲಿ ಡ್ಯಾಶ್ ಕೌಶಲ್ಯವನ್ನ ಮಾಡುವಂತ ಸಂದರ್ಭದಲ್ಲಿ ಏನು ರೈಡರ್ ಅಥವಾ ಆಕ್ರಮಣಕಾರಿ ಆಟ ಬಂದಿರ್ತಾನೋ ತನ್ನ ಅಲ್ಲಿರ್ತಕ್ಕಂಥ ಎದುರಾಳಿ ಆಟಗಾರನ ಮುಟ್ಟಿ ತನ್ನ ಅಂಕಣಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅವಾಗ ಏನಾಗುತ್ತೆ, ಎರಡೂ ಕಡೆ ಲಾಬ್ಗಳು ಓಪನ್ ಆಗ್ತವೆ. ಹೌದಾ? ಅಕಸ್ಮಾತ್ ಆಗಿ ಎರಡೂ ಯಾವುದೇ ಆಟಗಾರನ ಮುಟ್ಟದ ಸಂದರ್ಭದಲ್ಲಿ ಆ ಲಾಬಿಯನ್ನ ಉಪಯೋಗಿಸಿದ್ರೆ ಏನು ಔಟ್ ಆಗುತ್ತೆ. ಹೌದಾನೆ? ಮುಟ್ಟಿ ಹೋಗುವಂತ ಸಂದರ್ಭದಲ್ಲಿ ಲಾಬಿಯನ್ನ ಉಪಯೋಗಿಸಿ ತಳ್ಳುವಂಥದ್ದು. ಅದೇ ರೀತಿಯಾಗಿ ಯಾರು ಆಟಗಾರನ ಮುಟ್ಟಿರೋದಿಲ್ಲ ತನ್ನ ಅಂಕಣಕ್ಕೆ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಇರ್ತಕ್ಕಂಥ ಆಟಗಾರರು ಏನ್ ಮಾಡ್ತಾರೆ, ಅವನನ್ನ ತಳ್ತಾರೆ. ತಳ್ಳುವಂತ ಸಂದರ್ಭದಲ್ಲಿ ಅವನನ್ನ ಲಾಬಿ ಟಚ್ ಮಾಡೋಕ್ಕಿಂತ ಮುಂಚೆ ಅವನು ಹಿಡಿದ್ಬಿಟ್ಟು ಹೊರಗೆ ತಳ್ಳಿ ಅವರು ಸಹ ಅದು ಮಾಡ್ತಾರೆ. ಆದ್ರೆ ಮುಟ್ಟುವಂತಹ ಸಂದರ್ಭ, ಹಿಡಿಯುವಂತಹ ಸಂದರ್ಭದಲ್ಲಿ ಅಥವಾ ಹೊರಗೆ ತಳ್ಳುವಂತ ಸಂದರ್ಭದಲ್ಲಿ ಆ ಆಟಗಾರರು ತನ್ನ ಅಂಕಣದಲ್ಲೇ ಇರಬೇಕಾಗುತ್ತೆ. ಅಂದ್ರೆ ಏನು, ಲಾಬಿ ಒಳಗೆ ಸಹ ಇರಬೇಕಾಗುತ್ತೆ. ಅಂತಿಮ ಗೆರೆಯನ್ನ ಟಚ್ ಮಾಡೋದು ಅದರ ಬಾಡಿ ಪಾರ್ಟ್ಸ್ ಅಲ್ಲಿರ್ತಕ್ಕಂಥ ಯಾವುದೇ ಪಾರ್ಟ್ಸ್ ಅಲ್ಲಿರ್ತಕ್ಕಂಥ ಅಂತಿಮ ಗೆರೆ ಒಳಭಾಗದಲ್ಲಿ ಇರಬೇಕಾಗುತ್ತೆ. ಇನ್ನು ಏನು, ಆಕ್ರಮಣಕಾರಿ ಆಟಗಾರ ಪೂರ್ತಿ ಹೊರಭಾಗ ಹೋಗಿರ್ತಾನೆ. ಇದನ್ನ ಡ್ಯಾಶ್ ಕೌಶಲ್ಯ ಅಥವಾ ತಳ್ಳುವ ಕೌಶಲ್ಯ ಅಂತ ಕರೀತೀವಿ. ಅದೇ ರೀತಿಯಾಗಿ ಚೈನ್ ಟ್ಯಾಕಲ್, ಇದು ಅತ್ಯಂತ ಯಶಸ್ವಿ ಕೌಶಲ್ಯ ಅಂತಂದ್ರೆ ತಪ್ಪಾಗಲಾರದು. ಅಂದ್ರೆ ಬಹಳ ಸೇಫ್ ಆಗಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಯಾವ ಒಬ್ಬ ಆಟಗಾರನು ಸಹ ಔಟ್ ಆಗದ ರೀತಿಯಲ್ಲಿ 7 ಜನ ಆಟಗಾರರು ಔಟ್ ಆಗದ ರೀತಿಯಲ್ಲಿ ಎದುರಾಳಿ ಅಂಕಣದ ಆಟಗಾರನ್ನ ಹಿಡಿದು ಬಿಟ್ಟು ನಮಗೆ ಅಂಕವನ್ನ ಪಡೆಯುವಂತ ಕೌಶಲ್ಯ ಚೈನ್ ಟ್ಯಾಕಲ್. ಅಂದ್ರೆ ಏನು 7 ಜನ ಆಟಗಾರರು ಇರ್ತಾರೋ ಅದರಲ್ಲಿ ಎಲ್ಲರೂ ಸಹ ಚೈನ್ ಅನ್ನು ಒಂದು ಕೈ ತಾಗುವಾಗೆ ಹೋಲ್ಡ್ ಮಾಡ್ಕೊಂಡು ಈ ರೀತಿಯಾಗಿ ಚೈನ್ ಅನ್ನ ಹಿಡಿಯುವ ರೀತಿಯಲ್ಲಿ, ಯಾವ ರೀತಿಯಾಗಿ ಚೈನ್ ಕೊಂಡಿ ಇರುತ್ತಲ್ಲ, ಕೊಂಡಿ ರೀತಿಯಾಗಿ ಇರುತ್ತೆ ಅದೇ ರೀತಿಯಾಗಿ ಕೊಂಡಿ ರೀತಿಯಲ್ಲಿ ಎಲ್ಲಾ ಆಟಗಾರರು ಚೈನ್ ಅನ್ನ ಹೊಂದುವುದರ ಮುಖಾಂತರ ಬೆರಳುಗಳನ್ನ ಲಾಕ್ ಮಾಡೋದ್ರ ಮುಖಾಂತರ ಅಥವಾ ಹೋಲ್ಡ್ ಮಾಡೋದ್ರ ಮುಖಾಂತರ ಹಿಡಿಯುವಂತ ಕೌಶಲ್ಯ. ಹಿಡಿಯುವಂತ ಸಂದರ್ಭದಲ್ಲಿ ಸಹ ಚೈನ್ ಟ್ಯಾಕಲ್ ಅನ್ನು ಮಾಡ್ತಾರೆ. ಈ ರೀತಿಯಾಗಿ ಚೈನ್ ಟ್ಯಾಕಲ್ ಅನ್ನು ಈ ರೀತಿಯಾಗಿ ಹೋಲ್ಡ್ ಮಾಡ್ಕೊಂಡಿರ್ತಾರೆ. ಈ ರೀತಿಯಾಗಿ ಇಲ್ಲಾಂದ್ರೆ ಈ ರೀತಿಯಾಗಿ ಹೋಲ್ಡ್ ಅನ್ನು ಮಾಡಿರ್ತಾರೆ. ಅಥವಾ ಇಲ್ಲಿ ಏನಿತ್ತಲ್ಲ ಎರಡೂ ಪಾದಗಳನ್ನ ಅಂಗೈಗಳನ್ನ ಹೋಲ್ಡ್ ಮಾಡೋದ್ರ ಮುಖಾಂತರ ಹಿಡಿತಾರೆ. ಅದೇ ರೀತಿಯಾಗಿ ಏನ್ ರಿಸ್ಟ್, ಏನು ಮುಷ್ಟಿ ಅಂತ ಹೇಳ್ತೀವಲ್ಲ, ಇದನ್ನ ಸಹ ಹಿಡಿಯೋದ್ರ ಮುಖಾಂತರ ಈ ರೀತಿಯಾಗಿ 2 ರೀತಿಯಲ್ಲಿ ಹಿಡಿತವನ್ನ ಹಿಡಿದ್ರ ಮುಖಾಂತರ ಎದುರಾಳಿ ಬರ್ತಕ್ಕಂಥ ಆಕ್ರಮಣಕಾರಿ ಬರ್ತಕ್ಕಂಥ ಆಟಗಾರನ ಚೈನ್ಗಳನ್ನ ಎರಡೂ ಆಟಗಾರರು ಹಿಡಿಯೋದ್ರ ಮುಖಾಂತರ ಹಿಡಿಯುವಂತ ಕೌಶಲ್ಯ. ಇವಿಷ್ಟು ರಕ್ಷಣಾತ್ಮಕ ಕೌಶಲ್ಯಗಳು ಬರ್ತಕ್ಕಂಥ ಸಬ್ ಕೌಶಲ್ಯಗಳು. ಅಂದ್ರೆ ಪಾದದ ಹಿಡಿತ, ಟೋ ಕ್ಯಾಚ್ ಅಥವಾ ತೊಡೆ ಹಿಡಿತ, ಎರಡನೇದಾಗಿ ಥೈ ಕ್ಯಾಚ್ ಆಗುತ್ತೆ, ಮೂರನೇದಾಗಿ ಸೊಂಟದ ಹಿಡಿತ, ಹಿಪ್ ಅಥವಾ ಫ್ರಂಟ್ ಕ್ಯಾಚ್ ಅಥವಾ ನೆಕ್ಸ್ಟ್ ಬ್ಲಾಕ್
ತಡೆಗಟ್ಟುವಂತಹ ಕೌಶಲ್ಯ, ಅದೇ ರೀತಿಯಾಗಿ ಡ್ಯಾಶ್ ಕೌಶಲ್ಯ ಅಂದ್ರೆ ಅಂಗಳಿಂದ ಹೊರಭಾಗಕ್ಕೆ ತಳ್ಳುವಂತಹ ಕೌಶಲ್ಯ ಆಗಿರುವ ಅದೇ ರೀತಿಯಾಗಿ ಚೈನ್ ಟ್ಯಾಕಲ್ ಅಥವಾ ಏನಂತಾರೆ ಅದಕ್ಕೆ ಕನ್ನಡದಲ್ಲಿ ಆಗ್ಲೇ ಹೇಳಿದ್ನಲ್ಲ ನಿಮಗೆ ಕೊಂಡಿ ಹಿಡಿತ. ಈ ರೀತಿಯ ಕೌಶಲ್ಯಗಳನ್ನ ನಾವು ರಕ್ಷಣಾತ್ಮಕ ಕೌಶಲ್ಯಗಳೆಲ್ಲ ಕಬಡ್ಡಿ ಆಟದಲ್ಲಿ ಆಡಬಹುದು. ಇವೆಲ್ಲ ಕೌಶಲ್ಯಗಳನ್ನು ಉಪಯೋಗಿಸಿ ನಾವು ಕಬಡ್ಡಿ ಆಟವನ್ನ ಆಟ ಆಡ್ತೀವಿ. ಅರ್ಥ ಆಯ್ತಾ? ಇಷ್ಟು ರಕ್ಷಣಾತ್ಮಕ ಕೌಶಲ್ಯ ಇರತಕ್ಕಂಥ ಕೌಶಲ್ಯಗಳಲ್ಲ ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಆಕ್ರಮಣಕಾರಿ ಕೌಶಲ್ಯ, ಎರಡನೇ ಕೌಶಲ್ಯ ಆಕ್ರಮಣಕಾರಿ ಕೌಶಲ್ಯ. ಇದರಲ್ಲೂ ಸಹ ಸಪ್ರೀತಿಯ ಅಂದ್ರೆ ಒಂದಕ್ಕೊಂದು ಏನು ಲಿಂಕ್ಗಳನ್ನ ಹೊಂದಿರತಕ್ಕಂತಹ ಕೌಶಲ್ಯಗಳು. ಮೊದಲನೇ ಕೌಶಲ್ಯ ಹಿಡಿಯುವಂತ ಕೌಶಲ್ಯಗಳನ್ನ ನಾವು ಕಂಡ್ರೆ, ಎರಡನೇ ಕೌಶಲ್ಯದಲ್ಲಿ ಮುಟ್ಟುವ ಕೌಶಲ್ಯಗಳನ್ನ ಅದೇ ರೀತಿಯಾಗಿ ಆಕ್ರಮಣಕಾರಿ ಅಥವಾ ಮುಟ್ಟುವ ಕೌಶಲ್ಯ. ಇದರಲ್ಲೂ ಸಹ ಕೆಲವೊಂದು ಕೌಶಲ್ಯ ನಾವಿಲ್ಲಿ ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಯಾವ ರೀತಿಯ ಕೌಶಲ್ಯಗಳನ್ನ ನಾವಿಲ್ಲಿ ಕಾಣಬಹುದಪ್ಪ ಅಂತಂದ್ರೆ, ಏನು ಮೊದಲೇ ಹಿಡಿಯುವಂತ ಸಂದರ್ಭದಲ್ಲಿ ಮೊದಲಿಗೆ ಕಂಡಿದ್ದು ನಾವಲ್ಲಿ ಪಾದ ಹಿಡಿಯುವಂತ ಕೌಶಲ್ಯ. ಅದೇ ರೀತಿಯಾಗಿ ಇಲ್ಲಿ ಪಾದವನ್ನ ಮುಟ್ಟುವ ಕೌಶಲ್ಯ, ಟೋ ಟಚ್ ಅಂತೀವಿ ಇಂಗ್ಲಿಷ್ ಅಲ್ಲಿ, ಟೋ ಟಚ್ ಅಂತೀವಿ ಕನ್ನಡದಲ್ಲಿ ಪಾದವನ್ನ ಮುಟ್ಟುವ ಕೌಶಲ್ಯ. ಅದೇ ರೀತಿಯಾಗಿ ಎರಡನೇದಾಗಿ ಬ್ಯಾಕ್ ಕಿಕ್, ಹಿಂಬದಿಯಿಂದ ಹೊಡೆಯುವಂತ ಕೌಶಲ್ಯ ಅಥವಾ ಹಿಂಬದಿಯಿಂದ ಮೂರನೇದಾಗಿ ಡುಂಕಿ ಅಥವಾ ಡಬ್ಕಿ ಅಂತಾರೆ. ಅದೇ ರೀತಿಯಾಗಿ ನಾಲ್ಕನೇದಾಗಿ ಹ್ಯಾಂಡ್ ಟಚ್ ಅಂದ್ರೆ ಕೈಯಿಂದ ಮುಟ್ಟುವಂತ ಕೌಶಲ್ಯ. ಐದನೇದು ಲಯನ್ ಜಂಪ್, ಸಿಂಹದ ಜಂಪ್ ಅಥವಾ ಸಿಂಹದಂತೆ ಹಾರುವುದು. ಸಿಂಹದ ನೆಗೆತ ಅಥವಾ ಹಾರುವುದು. ಅದೇ ರೀತಿಯಾಗಿ ಸೈಡ್ ಕಿಕ್, ಕಾರ್ನರ್, ಪಕ್ಕಕ್ಕೆ ಎಡ ಮತ್ತು ಬಲಭಾಗಕ್ಕೆ ಹೊಡೆಯುವಂತ ಕೌಶಲ್ಯ. ಅದೇ ರೀತಿಯಾಗಿ ಫ್ರಾಗ್ ಜಂಪ್, ಕಪ್ಪೆಯ ನೆಗೆತ. ಇಷ್ಟು ಆಕ್ರಮಣಕಾರಿ ಕೌಶಲ್ಯದಲ್ಲಿ ಬರ್ತಕ್ಕಂತಹ ಕೌಶಲ್ಯಗಳು. ಅಂದ್ರೆ ಆಕ್ರಮಣಕಾರಿ ಆಡುವಂತ ಸಂದರ್ಭದಲ್ಲಿ ಅಥವಾ ಮುಟ್ಟುವಂತ ಸಂದರ್ಭದಲ್ಲಿ ಅಥವಾ ರೈಡ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾ ಕೌಶಲ್ಯಗಳನ್ನು ಉಪಯೋಗಿಸಿ ಎದುರಾಳಿ ಅಂಕಣ ಅಂತಕ್ಕಂಥ ಆಟಗಾರರ ಮುಟ್ಟಿ ತನ್ನ ಅಂಕಣಕ್ಕೆ ವಾಪಸ್ ಬರುವಂತಹ ಸಂದರ್ಭದಲ್ಲಿ
ಉಪಯೋಗಿಸತಕ್ಕಂಥ ಕೌಶಲ್ಯಗಳು. ಇದರಲ್ಲಿ ಪಾದವನ್ನು ಮುಟ್ಟುವ ಕೌಶಲ್ಯವನ್ನ ಮೊದಲಿಗೆ ಕಾಣಬಹುದಾಗಿದೆ. ಅದರಲ್ಲಿ ಇಂಗ್ಲಿಷ್ ಅಲ್ಲಿ ಟೋ ಟಚ್ ಅಂತಾರೆ, ಕನ್ನಡದಲ್ಲಿ ಪಾದವನ್ನ ಮುಟ್ಟುವಂತ ಕೌಶಲ್ಯ. ಅಂದ್ರೆ ಈ ರೈಡಿಂಗ್ ಮಾಡುವಂತ ಸಂದರ್ಭದಲ್ಲಿ ಏನು 7 ಜನ ಆಟಗಾರ ಇರ್ತಾರ ಅವರನ್ನು ಮುಟ್ಟುವಂತ ಸಂದರ್ಭದಲ್ಲಿ ತನ್ನ ಹೆಬ್ಬರಳಿಂದ ಎದುರಾಳಿ ಆಟಗಾರನ್ನ ಮುಟ್ಟಿ ತನ್ನ ಅಂಕಣಕ್ಕೆ ಬರುವಂತ ಕೌಶಲ್ಯ. ಇದರಲ್ಲಿ ಸಹ 2 ರೀತಿಯ ಕೌಶಲ್ಯಗಳನ್ನ ನಾವು ಕಾಣಬಹುದಾಗಿದೆ. ಅದರಲ್ಲಿ ಪಾದವನ್ನ ಮುಟ್ಟುವಂತ ಕೌಶಲ್ಯದಲ್ಲಿ ಅಥವಾ ಟೋ ಟಚ್ ಕೌಶಲ್ಯದಲ್ಲಿ ಸಿಂಗಲ್ ಟೋ ಟಚ್, ಒಬ್ಬ ಆಟಗಾರರನ್ನ ಮುಟ್ಟುವಂತ ಕೌಶಲ್ಯ ಒಂದಾದ್ರೆ, ಇನ್ನೊಂದು ಡಬಲ್ ಟೋ ಟಚ್, 2 ಆಟಗಾರರನ್ನ ಮುಟ್ಟುವಂತ ಸಂದರ್ಭ. ಅಂದ್ರೆ ರೈಡಿಂಗ್ ಮಾಡುವಂತ ಸಂದರ್ಭದಲ್ಲಿ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಚಲನೆ ಮಾಡುವಂತ ಸಂದರ್ಭದಲ್ಲಿ ಎದುರಾಳಿ ಇರ್ತಕ್ಕಂಥ ಏನು 7 ಜನ ಆಟಗಾರ ಇರ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಹೆಬ್ಬರಳಿಂದ ಒಬ್ಬ ಆಟಗಾರನ ಪಾದವನ್ನ ಮುಟ್ಟುವುದರ ಮುಖಾಂತರ ಮುಟ್ಟಿ ತನ್ನ ಅಂಕಣಕ್ಕೆ ವಾಪಸ್ ಬರುವಂತ ಕೌಶಲ್ಯವಾದ್ರೆ ಅದನ್ನ ಸಿಂಗಲ್ ಟೋ ಟಚ್ ಅಂತಾರೆ. ಅದೇ ಸಂದರ್ಭದಲ್ಲಿ ಒಬ್ಬ ಆಟಗಾರನ ಟಚ್ ಮಾಡೋದ್ರ ಮುಖಾಂತರ ಇನ್ನೊಂದು ಬದಿ ಏನು ಚೈನ್ ಟ್ಯಾಕಲ್ ಮಾಡುವಂತ ಸಂದರ್ಭದಲ್ಲಿ ಹೋಲ್ಡ್ ಮಾಡ್ಕೊಂಡಿರ್ತಾರ ಸಂದರ್ಭದಲ್ಲಿ ತನ್ನ ಹೆಬ್ಬರಳಿಂದ ಒಂದು ಪಾದವನ್ನ ಮುಟ್ಟಿ ನೆಕ್ಸ್ಟ್ ಇನ್ನೊಂದು ಪಾದವನ್ನ ಮುಟ್ಟಿ ವಾಪಸ್ ಬರುವಂತ ಕೌಶಲ್ಯ. ಇದನ್ನ ಡಬಲ್ ಟೋ ಟಚ್ ಅಂತಕ್ಕಂತಾರೆ. 2 ಆಟಗಾರನ್ನ ಮುಟ್ಟುವಂತಂದ್ರೆ ಒಂದೇ ಆಡುವಂತ ಸಂದರ್ಭದಲ್ಲಿ ಒಂದೇ ಟೈಮ್ ನಲ್ಲಿ ಒಂದೇ ಸಮಯದಲ್ಲಿ 2 ಆಟಗಾರರನ್ನ ಮುಟ್ಟುವುದು ಡಬಲ್ ಟೋ ಟಚ್. ಅಂದ್ರೆ ಒಂದು ಆಟಗಾರನ ಪಾದವನ್ನ ಮತ್ತು ಇನ್ನೊಬ್ಬ ಆಟಗಾರನ ಪಾದವನ್ನ ಮುಟ್ಟಿ ವಾಪಸ್ ಬರುವಂತದನ್ನ ಡಬಲ್ ಟೋ ಟಚ್ ಅಂತಾರೆ. ಅದೇ ರೀತಿಯಾಗಿ ಸಿಂಗಲ್ ಟೋ ಟಚ್ ಅಂದ್ರೆ ಒಬ್ಬ ಆಟಗಾರನ ಮುಟ್ಟುವಂತದ್ದು. ಅಂದ್ರೆ ಕಾರ್ನರ್ ಆಡುವಂತ ಸಂದರ್ಭದಲ್ಲಿ ಒಂದು ಮೂಲೆ ಅಥವಾ ಇನ್ನೊಂದು ಮೂಲೆಯಲ್ಲಿ ಆಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಡಬಲ್ ಟೋ ಟಚ್ ಮಾಡುವಂತ ಸಂದರ್ಭದಲ್ಲಿ ಏನು ನಿಂತಿರ್ತಲ್ಲ ಅವರ ಎಡ ಮತ್ತು ಬಲ ಕಾಲುಗಳನ್ನ ಮುಟ್ಟುವುದರ ಮುಖಾಂತರ ಒಬ್ಬ ಆಟಗಾರನ ಎಡ ಮತ್ತು ಇನ್ನೊಬ್ಬ ಆಟಗಾರನ ಬಲ ಕಾಲುಗಳನ್ನ ಮುಟ್ಟುವುದರ ಮುಖಾಂತರ ಮುಟ್ಟು ತನ್ನ ಅಂಕಣಕ್ಕೆ ವಾಪಸ್ ಬರುವಂತದ್ದನ್ನ ಡಬಲ್ ಟೋ ಟಚ್ ಅಂತಾರೆ. ಇದು ಪಾದವನ್ನ ಮುಟ್ಟುವ ಕೌಶಲ್ಯವಾದರೆ, ಅದೇ ರೀತಿಯಾಗಿ ಬ್ಯಾಕ್ ಕಿಕ್ ಅಥವಾ ಹಿಂಬದಿಯಿಂದ ಹೊಡೆಯುವಂತ ಕೌಶಲ್ಯ. ಅಂದ್ರೆ ರೈಡಿಂಗ್ ಮಾಡುವಂತ ಸಂದರ್ಭದಲ್ಲಿ ಏನು ಎದುರಾಳಿ ಆಟಗಾರ ಇರ್ತಾರೆ, ತನಗೆ ಮುಟ್ಟುವಂತ ಸಂದರ್ಭದಲ್ಲಿ ಯಾವ ಆಟಗಾರ ಸಹ ಸಿಗುವುದಿಲ್ಲ. ಅಂತ ಸಂದರ್ಭದಲ್ಲಿ ಹಿಂಬದಿಯಿಂದ ತನ್ನ ಬಾಡಿಯನ್ನ ಬೆಂಡ್ ಮಾಡೋದ್ರ ಮುಖಾಂತರ ಸ್ವಲ್ಪ ಮಟ್ಟಿಗೆ ಬೆಂಡ್ ಮಾಡೋದ್ರ ಮುಖಾಂತರ 2 ಕೈಗಳನ್ನ ನೆಲಕ್ಕೆ ತಾಗುವ ಹಾಗೆ ತನ್ನ ಹಿಂಬದಿಯಿಂದ ಹೊಡೆಯುವಂತ ಕೌಶಲ್ಯ. ಇದನ್ನ ಅಚ್ಚ ಕನ್ನಡದಲ್ಲಿ ಹೇಳೋದಾದ್ರೆ ಕತ್ತೆಯನ್ನು ನೀವೇ ಮಾಡಿದಾಗ ಹಿಂದ್ಗಡೆಯಿಂದ ಕಾಲಿಗೆ ಹೊಡೆಯುತ್ತಲ್ಲ ಆ ತರ ಕೌಶಲ್ಯನ ಏಸಗತ್ತೆ ಕೌಶಲ್ಯ ಅಂತಾರೆ ಕನ್ನಡದಾಗ. ಕತ್ತೆ ಹೊಡೆಯುವಂತ ಕಿಕ್ ಇದನ್ನ ಬ್ಯಾಕ್ ಕಿಕ್ ಅಂತಾರೆ. ಹಿಂಬದಿಯಿಂದ ಹೊಡೆಯುವಂತ ಕೌಶಲ್ಯ ಹೇಳಿದ ಅರ್ಥ ಆಯ್ತಾ? ಬಾಡಿಯನ್ನ ಬೆಂಡ್ ಮಾಡೋದ್ರ ಮುಖಾಂತರ ಸೊಂಟವನ್ನ ಸ್ವಲ್ಪ ತಾಗಿ ತಲೆಯನ್ನ ಸ್ವಲ್ಪ ಬೆಂಡ್ ಮಾಡೋದ್ರ ಮುಖಾಂತರ 2 ಕೈಗಳನ್ನ ನೆಲಕ್ಕೆ ತಾಗುವ ಹಾಗೆ ಬೆಂಡ್ ಮಾಡಿ ಕೈಗಳನ್ನ ಹಿಂಬದಿಯಿಂದ ಎದುರಾಳಿ ಅಂಕಣಕ್ಕೆ ಈ ರೀತಿಯಾಗಿ ಟಚ್ ಮಾಡೋದ್ರ ಮುಖಾಂತರ ಅಥವಾ ಕಿಕ್ ಮಾಡೋದ್ರ ಮುಖಾಂತರ ಅಂದ್ರೆ ಒದೆಯುವುದರ ಮುಖಾಂತರ ಆಟಗಾರನ ಮುಟ್ಟಿ ತನ್ನ ಅಂಕಣಕ್ಕೆ ಹೋಗುವಂತ ಕೌಶಲ್ಯವನ್ನ ಬ್ಯಾಕ್ ಕಿಕ್ ಅಥವಾ ಹಿಂಬದಿಯಿಂದ ಹೊಡೆಯುವ ಕೌಶಲ್ಯ ಅಂತ ಕರೀತಾರೆ. ಅದೇ ರೀತಿಯಾಗಿ ಡುಮ್ಕಿ ಅಥವಾ ಡಬ್ಕಿ ಅಂತಾರೆ. ಅಂದ್ರೆ ಹಿಡಿಯುವಂತ ಸಂದರ್ಭದಲ್ಲಿ ಏನು ಚೈನ್ ಹೋಲ್ಡ್ ಮಾಡಿರ್ತಾರೆ, 2 ಆಟಗಾರರು ಸೇರಿ ಚೈನ್ ಹೋಲ್ಡ್ ಮಾಡಿರ್ತಾರೆ. ಅಂತ ಸಂದರ್ಭದಲ್ಲಿ ಅವರನ್ನ ತಪ್ಪಿಸಿಕೊಂಡು ತನ್ನ ಅಂಕಣಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಿಂತ ಜಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಬಾಡಿಯನ್ನ ನೀರನ್ನ ಬೆಂಡ್ ಮಾಡೋದ್ರ ಮುಖಾಂತರ ತನ್ನ ಪಾದಗಳನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ಹೆಚ್ಚಾಗಿ ಫೋರ್ಸ್ ಮಾಡೋದ್ರ ಮುಖಾಂತರ ಅಲ್ಲಿರ್ತಕ್ಕಂಥ 2 ಆಟಗಾರನ ಭುಜಗಳನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ಆರ್ಬಿಟ್ಟು ತನ್ನ ಮಧ್ಯದ ಗೆರೆಯನ್ನ ಮುಟ್ಟುವಂತ ಕೌಶಲ್ಯ. ಅಂದ್ರೆ ಹೋಗಿ ಆಡುವಂತ ಕೌಶಲ್ಯ. ಅಂದ್ರೆ ಯಾವ ರೀತಿಯಪ್ಪ ಅಂದ್ರೆ 2 ಆಟಗಾರರು ಚೈನ್ ಮಾಡ್ಕೊಂಡಿರ್ತಾರೆ. ಅಂತ ಸಮಯದಲ್ಲಿ ಅವರಿಂದ ತಪ್ಪಿಸಿಕೊಂಡು ತನ್ನ ಕಡೆಗೆ ಹೋಗ್ಬೇಕು ಅಥವಾ ಮಧ್ಯದ ಗೆರೆಯನ್ನ ಮುಟ್ಟಬೇಕು. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಬಾಡಿಯನ್ನ ಬೆಂಡ್ ಮಾಡೋದ್ರ ಮುಖಾಂತರ ತನ್ನ ಪಾದಗಳಿಗೆ ಶಕ್ತಿಯನ್ನ ತುಂಬುವುದರ ಮುಖಾಂತರ ಅಂದ್ರೆ ಫೋರ್ಸ್ ಅನ್ನು ಕೊಡುವುದರ ಮುಖಾಂತರ ಎದುರಾಳಿ ಅಂಕಣದಲ್ಲಿ ಇರ್ತಕ್ಕಂಥ 2 ಆಟಗಾರರ ಭುಜಗಳನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ಆರ್ಬಿಟ್ಟು ಅವರ ಕೈಗಳನ್ನ ದಾಟಿ ತನ್ನ ಅಂಕಣಕ್ಕೆ ಅಥವಾ ಮಧ್ಯದ ಗೆರೆಯನ್ನ ಮುಟ್ಟುವಂತ ಕೌಶಲ್ಯ. ಅದನ್ನ ಡ್ಯಾಶ್ ಅಥವಾ ಡುಮ್ಕಿ ಸ್ಕಿಲ್ಸ್ ಅಂತಾರೆ. ಗೊತ್ತಾಯ್ತಾ? ಅದೇ
ಅದೇ ರೀತಿಯಾಗಿ ಲಯನ್ ಜಂಪ್ ಅಥವಾ ಸಿಂಹದ ನೆಗೆತ. ರೈಡಿಂಗ್ ಮಾಡುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇಲ್ಲಿ ನಾನು ಇಲ್ಲಿರ್ತೀನಿ ಅಂದ್ರೆ ರೈಡಿಂಗ್ ಮಾಡ್ತಿದ್ದೀನಿ, ಎದುರಾಳಿ ಅಂತ ಎರಡು ಆಟಗಾರರು ತನ್ನ ಸ್ವಲ್ಪ ಮುಂದಕ್ಕಿರ್ತಾರೆ. ಅಂತ ಸಂದರ್ಭದಲ್ಲಿ ಹಾರುವುದರ ಮುಖಾಂತರ ಹಾರ್ಬಿಟ್ಟು ಅವರನ್ನು ಮುಟ್ಟಿ ಈ ಕಡೆಗೆ ಬರುವುದು. ಅಂದ್ರೆ ಈಗ ಸಿಂಹ ಬೇಟೆ ಆಡ್ತಿರುತ್ತೆ, ಒಂದು ಯಾವ್ದಾದ್ರು ಪ್ರಾಣಿ ಸಿಗುತ್ತೆ, ಹತ್ತಿರದಾಗ ಇರುತ್ತೆ, ಓಡಿಸ್ಕೊಂತ ಹೋಗುತ್ತೆ. ಇನ್ನೂ ಒಂದ್ ಸ್ವಲ್ಪ ದೂರ ಹೋಗ್ತಾ ಆಗುತ್ತೆ, ಹತ್ತ ನಿಯರೆಸ್ಟ್ ಬಂದಾಗ ಏನ್ ಮಾಡುತ್ತೆ, ಇಲ್ಲಿಂದ ಹಿಡಿದು ಆ ಪ್ರಾಣಿ ಸಿಗುವ ಹಾಗೆ ಜಂಪ್ ಅನ್ನ ಮಾಡುತ್ತೆ. ಅಂದ್ರೆ ಓಡಾಡ್ತಾ ಫ್ಲೆಕ್ಸಿಬಿಲಿಟಿ ಆಗುತ್ತೆ. ಅದಕ್ಕೆ ಏನಾಗುತ್ತೆ, ಫ್ಲೆಕ್ಸಿಬಿಲಿಟಿ ಆದಾಗ ಏನಾಗುತ್ತೆ, ಬಾಡಿ ವಾರ್ಮ್ ಅಪ್ ಆಗಿ ಜಂಪ್ ಮಾಡುತ್ತೆ. ಅಂದ್ರೆ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡೋ ಮುಖಾಂತರ ಪ್ರಾಣಿಯನ್ನ ಹಿಡಿಯುತ್ತೆ. ಅಂದ್ರೆ ಬಾಯಿಲ್ಲ ಅಥವಾ ತನ್ನ ಮುಂದಿರ್ತಕ್ಕಂಥ ಕಾಲುಗಳನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ಏನ್ ಮಾಡುತ್ತದ, ಹಿಡಿದ್ಬಿಟ್ಟು ಅಲ್ಲೇ ಪ್ರೆಸ್ ಮಾಡೋದ್ರ ಅಲ್ಲೇ ಹೊಸರಳವಾಗೆ ಅಥವಾ ಅಲ್ಲೇ ಕೊಲಾಪ್ಸ್ ಆಗುವ ಹಾಗೆ ಹಿಡಿಯುತ್ತೆ. ಅದೇ ರೀತಿಯಾಗಿ ಇಲ್ಲಿ ಏನ್ ರೈಡ್ ಮಾಡೋ ಸಂದರ್ಭದಲ್ಲಿ ತನ್ನ ಏನು ಎದುರಾಳಿ ಆಟಗಾರ ಸ್ವಲ್ಪ ಮುಂಭಾಗದಲ್ಲಿರ್ತಾರೆ, ಅಂತ ಸಂದರ್ಭದಲ್ಲಿ ನಿಂತ ಜಾಗದಿಂದ ಅಂದ್ರೆ ಸ್ವಲ್ಪ ಜಾಗದಲ್ಲಿ ಸ್ವಲ್ಪ ರನ್ನಿಂಗ್ ಮಾಡೋದ್ರ ಮುಖಾಂತರ, ಓಡಿಸುವುದರ ಮುಖಾಂತರ ಫಾಸ್ಟ್ ಅಲ್ಲಿ ತನ್ನ ಪಾದಗಳನ್ನ ಹೆಚ್ಚಾಗಿ ನೆಲದ ಮೇಲೆ ಫೋರ್ಸ್ ಮಾಡೋದ್ರ ಮುಖಾಂತರ, ಎರಡೂ ಕಾಲಗಳನ್ನು ಫೋರ್ಸ್ ಮಾಡೋ ಮುಖಾಂತರ ಏನು ಡೈವಿಂಗ್ ಮಾಡ್ತೀವಲ್ಲ, ಏನು ಈಜುವಂತ ಸಂದರ್ಭದಲ್ಲಿ ಏನು ಡೈವಿಂಗ್ ಮಾಡ್ತೀವಿ, ಅದೇ ರೀತಿಯಾಗಿ ಹಾರೋದ್ರ ಮುಖಾಂತರ ಅಥವಾ ಸಿಂಹದ ನೆಗೆತವನ್ನ ಏನು ಪ್ರಾಣಿ ಉಪಯೋಗಿಸುವ ಸಂದರ್ಭದಲ್ಲಿ ಮುಟ್ಟುವಂತ ಕೌಶಲ್ಯ ಏನಿರುತ್ತೋ ಅದನ್ನ ಅದೇ ರೀತಿಯಾಗಿ ಹಾರೋದ್ರ ಮುಖಾಂತರ ಮುಟ್ಟುಬಿಟ್ಟು ಈ ಕಡೆ ವಾಪಸ್ ಬರುವಂತ ಸಂದರ್ಭಗಳು. ಅಂದ್ರೆ ಇದನ್ನ ಹೆಚ್ಚಾಗಿ 7 ಜನ ಆಟಗಾರರು ಆಡುವಂತ ಸಂದರ್ಭದಲ್ಲಿ ಈ ಕೌಶಲ್ಯವನ್ನ ಉಪಯೋಗಿಸುವುದಿಲ್ಲ. 3 ಜನ ಅಥವಾ 4 ಜನ ಇರುವಂತಹ ಸಂದರ್ಭದಲ್ಲಿ ಅಂಕಣದಲ್ಲಿ ಇರುವ ಸಂದರ್ಭದಲ್ಲಿ ಈ ಕೌಶಲ್ಯವನ್ನ ಉಪಯೋಗಿಸ್ತಾರೆ. ಕಾರಣ ಅಂತಂದ್ರೆ 7 ಜನ ಆಟಗಾರರಿದ್ರೆ ಜಂಪ್ ಮಾಡಿರುವಂತ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಅವನು ಏನಾಗುತ್ತಾನೆ, ನೆಲದ ಮೇಲೆ ಇರ್ತಾನೆ, ಮುಟ್ಟಿ ಅಲ್ಲಿ ನೆಲದ ಮೇಲೆ ವಾಪಸ್ ಬರೋಕೆ ಆಗೋದಿಲ್ಲ. ಹೌದು ತಾನೆ? ಅವಾಗ ಏನ್ ಮಾಡ್ತಾರೆ, ಎಲ್ಲ ಹಿಡಿದಾಗ್ಬಿಡ್ತಾರೆ. ಅದೇ ರೀತಿಯಾಗಿ 3 ಜನ ಅಥವಾ 2 ಜನ ಇರುವಂತ ಸಂದರ್ಭದಲ್ಲಿ ಅಥವಾ 5 ಜನ ಇರುವಂತ ಸಂದರ್ಭದಲ್ಲಿ ಅವಾಗ ಏನಾಗುತ್ತೆ, ಅಂಕಣದ ತುಂಬಾ ಪೂರ್ಣ ಪ್ರಮಾಣದ ಆಟಗಾರ ಇರೋದಿಲ್ಲ. ಅದಕ್ಕೆ ಅವನಿಗೆ ಏನಾಗುತ್ತೆ, ಆಗ ಸಂದರ್ಭದಲ್ಲಿ ಸ್ವಲ್ಪ ವೇಳೆ ಸಿಗುತ್ತೆ ಅಥವಾ ಟೈಮ್ ಸಿಗುತ್ತೆ. ಈ ಜಂಪ್ ಅನ್ನ ಮಾಡೋದ್ರ ಮುಖಾಂತರ ಮುಟ್ಟಿ ನನ್ನ ಅಂಕಣಕ್ಕೆ ವಾಪಸ್ ಹೋಗಲು ಅನುಕೂಲ ಆಗುತ್ತೆ. ಅಂದ್ರೆ ಇದನ್ನ ವಾಕ್ ಲೈನ್ ಅಥವಾ ಏನು ಹತ್ರ ಇರ್ತಾರೋ ವಾಕ್ ಲೈನ್ ಸೆಂಟ್ರಲ್ ಸ್ವಲ್ಪ ನಿಯರೆಸ್ಟ್ ಇರುವಂತ ಸಂದರ್ಭದಲ್ಲಿ ಈ ಜಂಪ್ ಅನ್ನ ಮಾಡ್ತಾರೆ. ಅಂದ್ರೆ ವಾಕ್ ಲೈನ್ ಒಳಭಾಗಕ್ಕಿದ್ದ ಸಂದರ್ಭದಲ್ಲಿ ಇದನ್ನ ಸ್ಕಿಲ್ಸ್ ಅನ್ನ ಕೌಶಲ್ಯ ಉಪಯೋಗಿಸುವುದಿಲ್ಲ. ಯಾಕಂದ್ರೆ ಮಧ್ಯದಗಿರಿಯನ್ನ ಮುಟ್ಟಕ್ಕೆ ಆಗುದಿಲ್ಲ. ಯಾಕಂದ್ರೆ ಒಳಭಾಗ ಅಲ್ಲಿಂದ ಎದ್ದು ಮತ್ತೆ ಬರುವುದಂದ್ರೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ. ವಾಕ್ ಲೈನ್ ಅಲ್ಲಿ ಲೆವೆಲ್ ಅಲ್ಲೇ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಜಂಪ್ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಟರ್ನ್ ಆಗೋದ್ರ ಮುಖಾಂತರ ಮಧ್ಯದಗಿರಿಯನ್ನ ಮುಟ್ಟಬಹುದು. ಅದೇ ರೀತಿಯಾಗಿ ಇಲ್ಲೊಂದು ಸೈಡ್ ಕಿಕ್ ಅಥವಾ ಎಡ ಮತ್ತು ಬಲಬದಿಗೆ ಹೊಡೆಯುವಂತ ಹೊಡೆತ. ಅಂದ್ರೆ ಈಗ ರೈಡಿಂಗ್ ಮಾಡುವಂತ ಸಂದರ್ಭದಲ್ಲಿ ಈ ಬದಿಯಿಂದ ಹೋದಾಗ ಬಲಗುಡೆಯಿಂದ ಸೈಡ್ ಅಲ್ಲಿ ಕಿಕ್ ಮಾಡೋದ್ರ ಮುಖಾಂತರ, ಅಂದ್ರೆ ಈ ರೈಟ್ ಸೈಡ್ ಅಲ್ಲಿ ಮುಂದಕ್ಕೆ ಹೋಗುವಂತ ಸಂದರ್ಭದಲ್ಲಿ, ಅದೇ ರೀತಿಯಾಗಿ ಲೆಫ್ಟ್ ಸೈಡ್ ಅಲ್ಲಿ ಬರುವಂತ ಸಂದರ್ಭದಲ್ಲಿ ಮುಟ್ಟುವಂತ ಸಂದರ್ಭದಲ್ಲಿ ಎಡಗಾಲಿಂದ ತನ್ನ ಅಂಕಣವನ್ನ ಸೈಡ್ ಕಿಕ್ ಅಲ್ಲಿ ಅಂದ್ರೆ ಏನಂದ್ರೆ ಸೈಡ್ ಕಿಕ್ ಅಂದ್ರೆ ಹೊಡೆಯುವುದರ ಮುಖಾಂತರ ತನ್ನ ಎಡ ಮತ್ತು ಬಲಕ್ಕೆ ಇಂತಹ ಬರುವಂತ ಸಂದರ್ಭದಲ್ಲಿ ಎಡದಿಂದ ತನ್ನ ಆಟಗಾರ ಹೊಡೆಯುವಂತದ್ದು. ಸೈಡ್ ಅಲ್ಲಿ ಫ್ರಂಟ್ ಕಿಕ್ ಬೇರೆ ಇರುತ್ತೆ, ಆ ಫ್ರಂಟ್ ಕಿಕ್ ಅನ್ನ ಜಾಸ್ತಿ ಯೂಸ್ ಮಾಡಲ್ಲ. ಬ್ಯಾಕ್ ಕಿಕ್ ಮತ್ತು ಸೈಡ್ ಕಿಕ್ ಅನ್ನು ಎರಡು ಮಾತ್ರ ಕೌಶಲ್ಯಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಎಡಗಡೆಯಿಂದ ಬಂದ ಸಂದರ್ಭದಲ್ಲಿ ಎಡಗಾಲಿಂದ ತನ್ನ ಎದುರಾಳಿ ಅಂಕಣಗಳಿಗೆ ಕಾಲನ್ನ ಹೊಡೆಯುವುದರ ಮುಖಾಂತರ ಸೈಡ್ ಅಲ್ಲಿ ಸ್ವಲ್ಪ ನೆಟ್ಟಿಗೆ ಜಾಸ್ತಿ ಲೆಗ್ ಅನ್ನ ಇರ್ತದೆ, ಸ್ಟ್ರೆಸ್ ಮಾಡಿದ್ರೆ ಈ ರೀತಿಯಾಗಿ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಮಾತ್ರ. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಸೊಂಟದಿಂದ ಮೇಲ್ ಪ್ರಮಾಣಕ್ಕೆ ಹೋಗದ ರೀತಿಯಲ್ಲಿ ಸ್ವಲ್ಪ ಕೆಳ ಪ್ರಮಾಣದಲ್ಲಿ ಇರುವ ಹಾಗೆ. ಯಾಕಂದ್ರೆ ಪೂರ್ಣ ಪ್ರಮಾಣದ ಕಾಲದ ಸಂದರ್ಭದಲ್ಲಿ ಅವಾಗ ಏನಾಗುತ್ತೆ, ಜಂಪ್ ಮಾಡಿ ಸೆಂಟ್ರಲ್ಲಿ ಮುಟ್ಟಕ್ಕಾಗಲ್ಲ, ಅವರು ಹಿಡಿತಾರೆ. ಅದೇ ರೀತಿಯಾಗಿ ಸ್ವಲ್ಪ ಪ್ರಮಾಣದಲ್ಲಿ ಅವರ ಮೊಣಕಾಲಿಂದ ಕೆಳಭಾಗಕ್ಕೆ ಟಚ್ ಮಾಡುವ ಹಾಗೆ ಸೈಡ್ ಕಿಕ್ಕಲ್ಲಿ ಈ ರೀತಿಯಾಗಿ ಸೈಡರ್ ಅಲ್ಲಿ ಹೊಡೆಯುವಂತ ಕೌಶಲ್ಯ. ಅಂದ್ರೆ ಬಾಡಿನ ಟರ್ನ್ ಮಾಡಿರ್ಬೇಕು, ಎಡ ಮತ್ತು ಬಲಭಾಗಿ ಬಾಡಿನ ಟರ್ನ್ ಮಾಡಿರ್ತೀವಿ, ಅದನ್ನ ಹೊಡೆಯುವಂತ ಅಂತಸ್ತನ್ನು ಉಪಯೋಗಿಸುವಂತ ಕೌಶಲ್ಯ ಸೈಡ್ ಕಿಕ್. ಅದೇ ರೀತಿಯಾಗಿ ಫ್ರಾಗ್ ಜಂಪ್, ಏನು ಲಯನ್ ಜಂಪ್ ಏನ್ ಮಾಡಿವೋ ಸೇಮ್ ಕೌಶಲ್ಯ ಸಹ ಫ್ರಾಗ್ ಜಂಪ್ ಅಲ್ಲಿ ಅಥವಾ ಕಪ್ಪೆ ನೆಗೆತವನ್ನ ನಾವಿಲ್ಲಿ ಕೌಶಲ್ಯ ಕಾಣಬಹುದಾಗಿದೆ. ಅಂದ್ರೆ ಹಿಡಿಯುವಂತ ಸಂದರ್ಭದಲ್ಲಿ ಟೋ ಟಚ್ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಬಾಡಿ ಬೆಂಡ್ ಮಾಡಿರ್ತೀವಿ, ಹೋಗ್ತಾನೆ ಅಂತ ಸಿಗದಿದ್ದ ಸಂದರ್ಭದಲ್ಲಿ ಟೋ ಟಚ್ ಮಾಡುವಂತ ಸಂದರ್ಭದಲ್ಲಿ ಸಿಗದಿದ್ದ ಸಂದರ್ಭದಲ್ಲಿ ಏನು ಎರಡೂ ಕಾಲನ್ನ ಸ್ಟ್ರೆಸ್ ಮಾಡೋದ್ರ ಮುಖಾಂತರ ಇಲ್ಲಿಂದ ಒಂದು ಸ್ವಲ್ಪ ಮಟ್ಟಿಗೆ ಹಾರೋದ್ರ ಮುಖಾಂತರ ಮುಟ್ಟಿ
ಏನು ಎದುರಾಳಿ ಹಾಕೊಂಡಿರ್ತಕ್ಕಂಥ ಆಟಗಾರನ ಮುಟ್ಟಿ ಹೋಗುವಂತದ್ದು. ಇವಿಷ್ಟು ಆಕ್ರಮಣಕಾರಿ ಕೌಶಲ್ಯ ಇರತಕ್ಕಂಥ ಕೌಶಲ್ಯಗಳು. ಅಂದ್ರೆ ಪಾದವನ್ನ ಮುಟ್ಟುವ ಕೌಶಲ್ಯ ಅಂದ್ರೆ ಟೋ ಟಚ್ ಅಲ್ಲಿ ಸಿಂಗಲ್ ಟೋ ಟಚ್ ಮತ್ತು ಡಬಲ್ ಟೋ ಟಚ್ ಕಾಣಬಹುದು. ಅದೇ ರೀತಿಯಾಗಿ ಬ್ಯಾಕ್ ಕಿಕ್, ಡುಕ್ಕಿ ಅಥವಾ ಡುಕ್ಕಿ ಸ್ಕಿಲ್ಸ್, ಹ್ಯಾಂಡ್ ಟಚ್ ಅಂದ್ರೆ ರೈಡಿಂಗ್ ಮಾಡುವಂತ ಸಂದರ್ಭದಲ್ಲಿ ಕೈಗಳನ್ನ ಟಚ್ ಮಾಡೋದ್ರ ಮುಖಾಂತರ ಕೈಗಳನ್ನು ಉಪಯೋಗಿಸಿ ಎದುರಾಳಿ ಆಟಗಾರರನ್ನ ಟಚ್ ಮಾಡೋ ಮುಖಾಂತರ ಅವರನ್ನ ಔಟ್ ಮಾಡುವಂತ ಕೌಶಲ್ಯ. ಅದೇ ರೀತಿಯಾಗಿ ಜಂಪ್, ಲಯನ್ ಜಂಪ್ ಅಥವಾ ಸಿಂಹದ ನೆಗೆತವನ್ನ ನೋಡಬಹುದಾಗಿದೆ. ಅದೇ ರೀತಿಯಾಗಿ ಸೈಡ್ ಕಿಕ್ ಅಥವಾ ಎಡ ಮತ್ತು ಬಲಬದಿ ಹೊಡೆಯುವಂತ ಕೌಶಲ್ಯ ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಫ್ರಾಗ್ ಜಂಪ್ ಅಂದ್ರೆ ಕಪ್ಪೆ ನೆಗೆತ. ಇವಿಷ್ಟು ಆಕ್ರಮಣಕಾರಿ ಕೌಶಲ್ಯ ಇರತಕ್ಕಂಥ ಕೌಶಲ್ಯಗಳನ್ನು ನಾವು ರೈಡಿಂಗ್ ನಲ್ಲಿ ಉಪಯೋಗಿಸಿ ಅಥವಾ ಆಕ್ರಮಣಕಾರಿ ಕೌಶಲ್ಯ ಉಪಯೋಗಿಸಿ ನಾವು ಆಟವನ್ನು ಆಡ್ತೀವಿ. ಎರಡೂ ಕೌಶಲ್ಯಗಳನ್ನು ನಾವು ಉಪಯೋಗಿಸಿ ರಕ್ಷಣಾತ್ಮಕ ಮತ್ತು ಆಕ್ರಮಣಕಾರಿ ಕೌಶಲ್ಯ ಉಪಯೋಗಿಸಿ ನಾವು ಕಬಡ್ಡಿ ಆಟ ಆಡ್ತೀವಿ. ಎರಡೂ ಕೌಶಲ್ಯ ಉಪಯೋಗಿಸಿ ಆಡುವುದರಿಂದ ಹೆಚ್ಚಿನ ಗಾಯಕ್ಕೆ ಅಥವಾ ಇಂಜುರಿಗೆ ನಾವು ಒಳಗಾಗುವುದಿಲ್ಲ. ಯಾಕಂದ್ರೆ ಬಹಳ ಸೇಫ್ ಅಲ್ಲಿ ನಾವು ಆಟವನ್ನು ಆಟ ಆಡ್ತೀವಿ. ಹಿಡಿಯುವಂತ ಸಂದರ್ಭದಲ್ಲಿ ಅಥವಾ ಮುಟ್ಟುವಂತ ಸಂದರ್ಭದಲ್ಲಿ ಎಲ್ಲಾ ಕೌಶಲ್ಯಗಳನ್ನು ಉಪಯೋಗಿಸಿದ್ರೆ ನಾವು ಉತ್ತಮ ಕ್ರೀಡಾಪಟುವಾಗಿ ಕಬಡ್ಡಿ ಆಟದಲ್ಲಿ ಹೊರಹೊಮ್ಮಬಹುದು. ಇದಿಷ್ಟು ಕಬಡ್ಡಿ ಆಟದಲ್ಲಿ ಬರ್ತಕ್ಕಂಥ ಕೌಶಲ್ಯಗಳು.